ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನಡೀತಾ ಇರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ODI ಮ್ಯಾಚ್. ಇದು ಒಡಿಶಾದ ಕಟಕ್ನ ಬಾರಾಬತಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು. ಹಾಗೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ನಡೆಯುವಂತ ಎರಡನೇ ODI ಮ್ಯಾಚ್ ನ ಬಾರಾಬತಿ ಸ್ಟೇಡಿಯಂ ನ ODI ಸ್ಟಾಟ್ಸ್ ನ ನೋಡ್ತಾ ಬಂದ್ರೆ ಇಲ್ಲಿವರೆಗೂ 27 ಇಂಟರ್ನ್ಯಾಷನಲ್ ODI ಮ್ಯಾಚ್ ಗಳು ನಡೆದಿದೆ. ಹಾಗೆ ಇಲ್ಲಿ 11 ಮ್ಯಾಚ್ ಗಳು ಫಸ್ಟ್ ಇನ್ನಿಂಗ್ಸ್ ಆಡಿರೋರು ವಿನ್ ಆಗಿದ್ರೆ, ಹಾಗೆ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆಡಿರೋರು 16 ಮ್ಯಾಚ್ ಗಳು ವಿನ್ ಆಗಿದ್ದಾರೆ. ಇದು ಒಂದ್ ಸ್ವಲ್ಪ ನೋಡ್ತಾ ಬಂದ್ರೆ ನಮ್ಮ ಇಂಡಿಯಾನು ಸಹ ಇಲ್ಲಿ ಏನಾದ್ರು ಟಾಸ್ ವಿನ್ ಆದ್ರೆ ಮೊದಲಿಗೆ ಪ್ರಿಫರೆನ್ಸ್ ಮಾಡೋದು ಚೇಸಿಂಗ್ಗೆ. ನಮ್ಮ ಇಂಡಿಯಾ ಯಾವಾಗ್ಲೂ ಚೇಸಿಂಗ್ಗೆ ಹೆಸರುವಾಸಿಯಾಗಿರೋದು. ಏನಕ್ಕಂದ್ರೆ ಅಲ್ಲಿರೋದು ನಮ್ಮ ಕಿಂಗ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್. ಅದಕ್ಕೋಸ್ಕರ ನಮ್ಮ ಇಂಡಿಯಾ ಎಲ್ಲ ಮ್ಯಾಚ್ ಗಳಲ್ಲೂ ಸಹ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಚೇಸಿಂಗ್ ಅಲ್ಲೇ ವಿನ್ ಆಗಿರೋದು. ಅದಕ್ಕೋಸ್ಕರ ನಾಳೆನೂ ಸಹ ಏನಾದ್ರೂ ಇಂಡಿಯಾ ವಿನ್ ಆದ್ರೆ ಟಾಸ್ ನ ಚೇಸಿಂಗ್ ನೋಡುತ್ತೆ. ಏನಾದ್ರೂ ಇಂಗ್ಲೆಂಡ್ ಟಾಸ್ ವಿನ್ ಆದ್ರೆ ಮೊದಲು ಬಾಲಿಂಗ್ ನ ಆಯ್ಕೆ ಮಾಡ್ಕೊಳ್ಳುತ್ತೆ. ನಾನು ಹೋದ್ ಮ್ಯಾಚ್ ಅನ್ಕೊಂಡಿದ್ದೆ ಇಂಗ್ಲೆಂಡ್ ಟಾಸ್ ವಿನ್ ಆಗಿರೋ ಕಾರಣ ಬಾಲಿಂಗ್ ನ ತಗೋತಾರಂತ. ಆದ್ರೆ ಅನ್ಫಾರ್ಚುನೇಟ್ ಆಗಿ ತಗೊಂಡಿದ್ದು ಬ್ಯಾಟಿಂಗ್. ಅದರಿಂದನೇ ಒಂದು ಸ್ವಲ್ಪ ಅವರು ಎಫೆಕ್ಟ್ ಆಯ್ತು. ಆದ್ರೆ ಅವರು ಫಸ್ಟ್ 74 ರನ್ ಗಂಟೆ ಯಾವ್ದೋ ವಿಕೆಟ್ ಬಿದ್ದಿರಲ್ಲ. ಅದಾದ ನಂತರ ವಿಕೆಟ್ ಗಳು ತಡಪಡ ಅಂತ ಉದ್ರೋದು, ಅದ್ರಲ್ಲದೆ ಸ್ಕೋರ್ ಅಂತೂ ಇಳ್ದೋಯ್ತು. ಆದ್ರೂ ಮ್ಯಾಚ್ ನಮ್ಮ ಇಂಡಿಯಾ ವಿನ್ ಆಯ್ತು. ಏನಾದ್ರೂ ಈ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಅವರು ಟಾಸ್ ವಿನ್ ಆದ್ರೆ ಆಲ್ಮೋಸ್ಟ್ ಬಾಲಿಂಗ್ ನ ಆಯ್ಕೆ ಮಾಡ್ಕೋತಾರೆ. ನೋಡೋಣ ನಾಳೆ ಯಾವ ರೀತಿ ಟಾಸ್ ಇಂಪ್ಯಾಕ್ಟ್ ಮಾಡುತ್ತೆ ಮ್ಯಾಚ್ಗೆ ಅಂತ. ಹಾಗೆ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 229 ಇದ್ರೆ, ಹಾಗೆ ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ 201 ಇದೆ. ಹಾಗೆ ಈ ಸ್ಟೇಡಿಯಂ ಅಲ್ಲಿ ಹೈಯೆಸ್ಟ್ ರನ್ ಇರೋದು 381 ರನ್ಗಳು. ಹಾಗೆ ಇಲ್ಲಿ ಹೈಯೆಸ್ಟ್ ಚೇಸ್ ಡೌನ್ ಆಗಿರೋಂತ ರನ್ 316. ಈ ಮ್ಯಾಚ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ನಡೆದಿರೋದು. ಚೇಸ್ ಮಾಡಿರೋದು ನಮ್ಮ ಇಂಡಿಯಾನೇ ಅಗೇನ್ಸ್ಟ್ ವೆಸ್ಟ್ ಇಂಡೀಸ್ ಮೇಲೆ. ಹಾಗೆ ಇಲ್ಲಿ ಲೋಯೆಸ್ಟ್ ಸ್ಕೋರ್ ಇರೋದು 189. ನೋಡೋಣ ನಾಳೆ ಮ್ಯಾಚ್ ಅಲ್ಲಿ ಯಾವ ರೀತಿ ಸ್ಕೋರ್ ಬರುತ್ತೆ ಅಂತ. ನನ್ನ ಪ್ರಕಾರ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಒಂದು 300 ಪ್ಲಸ್ ಬಂದ್ರೆ ಬೆಸ್ಟ್ ಸ್ಕೋರ್. 300 ಬಂದ್ರು ಸಹ ಈ ಪಿಚ್ ಅಲ್ಲಿ ಬೆಂಕಿ ಅಂತ ಹೇಳ್ತೀನಿ. ಈ ಸ್ಕೋರ್ನೆ ಆರಾಮಾಗಿ ಆಡಿಸ್ಬೋದು. ನೋಡೋಣ ಯಾವ ರೀತಿ ನಾಳೆ ನಮ್ಮ ಇಂಡಿಯನ್ ಬ್ಯಾಟರ್ಸ್ ಗಳಿಂದ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಅದ್ರಲ್ಲದೆ ಹೋದ್ ಮ್ಯಾಚ್ ಅಲ್ಲಿ ಓಪನರ್ಸ್ ಗಳಿಂದ, ನಮ್ಮ ಇಂಡಿಯನ್ ಓಪನರ್ಸ್ ಗಳಿಂದ ಯಾವುದೇ ರೀತಿ ರನ್ಸ್ ಬಂದಿರ್ಲಿಲ್ಲ. ಆದ್ರೆ ಇವ್ ನಾಳೆ ನಡೆಯುವಂತ ಮ್ಯಾಚ್ಗೆ ಒಂದು ಸ್ವಲ್ಪ ಇಂಡಿಯಾದಲ್ಲೂ ಬದಲಾವಣೆ ಆಗುತ್ತೆ. ಮುಂದೆ ಮಾತಾಡೋಣ. ಹಾಗೆ ಈ ಬಾರಾಬತಿ ಸ್ಟೇಡಿಯಂ ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ಪಿನ್ನರ್ಸ್ ಗಳನ್ನ ಆಡ್ಸುವಂತ ಸಾಧ್ಯತೆಗಳು ಇದೆ. ಆಲ್ರೆಡಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ 3 ಜನ ಸ್ಪಿನ್ನರ್ಸ್ ಗಳು ಇದ್ದಾರೆ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಮತ್ತೆ ಜಡೇಜಾ. ಅದಕ್ಕೋಸ್ಕರ ಯಾವುದೇ ರೀತಿ ಇನ್ನು ಪ್ಲೇಯಿಂಗ್ ಲೆವೆನ್ ಗೆ ಯಾವುದೇ ರೀತಿ ಪ್ಲೇಯರ್ಸ್ ನ ತರಲ್ಲ. ಹಾಗೆ ಇಂಗ್ಲೆಂಡ್ ಅಲ್ಲೂ ಸಹ ಅವರು ಒಬ್ಬ ಯಾರ ಒಬ್ರನ್ನ ಸ್ಪಿನ್ನರ್ಸ್ ನ ತರಕ್ ನೋಡ್ತಾರ ಅಂದ್ರೆ ಯಾವುದೇ ರೀತಿ ಇಲ್ಲ. ಅದಕ್ಕೋಸ್ಕರ ಏನು ಪ್ಲೇಯಿಂಗ್ ಲೆವೆನ್ ಇದೆಯೋ ಇಂಗ್ಲೆಂಡ್ ಅವ್ರದ್ದು ಅದನ್ನೇ ಆಡಿಸ್ತಾರೆ. ಹಾಗೆ ಇಲ್ಲಿ ಮಿನಿಮಮ್ 280 ಪ್ಲಸ್ ರನ್ ನೋಡಿದ್ರೆ ಅದ್ದೂರಿ ಸ್ಕೋರು. ನೋಡೋಣ ಯಾವ ರೀತಿ ನಾಳೆ ಸ್ಕೋರು ಬರುತ್ತೆ ಅಂತ. ಹಾಗೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸಿದ್ರೆ ಅಂದ್ರೆ, ಏನು ಫಸ್ಟ್ ODI ಮ್ಯಾಚ್ ಗೆ ಇಬ್ರು ಡೆಬ್ಯೂ ಮಾಡಿದ್ರು ಅವ್ರನ್ನ ಕುಣಿಸುವಂತ ಸಾಧ್ಯತೆಗಳು ಎಲ್ಲ ಇದೆ. ಏನಕ್ಕಂದ್ರೆ ನೆಕ್ಸ್ಟ್ ಮ್ಯಾಚ್ ಗೆ ವಿರಾಟ್ ಕೊಹ್ಲಿ ಅವರು ಪಕ್ಕಾ ಅವೈಲೇಬಲ್ ಇರ್ತಾರೆ. ಇದಂತೂ ರಿಪೋರ್ಟ್ಸ್ ಬಂದ್ಬಿಟ್ಟಿದೆ. ಹಾಗೆ ಶುಭ್ಮನ್ ಗಿಲ್ ಅವರು ಸಹ ಅಫಿಷಿಯಲ್ ಆಗಿ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸೆಕೆಂಡ್ನೇ ODI ಮ್ಯಾಚ್ ಗೆ ಫಿಟ್ ಇದ್ದಾರೆ ಅಂತ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರು ಇಂಗ್ಲೆಂಡ್ ಮೇಲೆ 2ನೇ ODI ಗೆ ಫಿಟ್ ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಓಪನರ್ ಆಗಿ ಶುಭ್ಮನ್ ಗಿಲ್ ಹೋದ್ರೆ ಅಲ್ಲಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಕುಣಿಸ್ತಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರು 1 ಡೌನ್ ಗೆ ಬರ್ತಾರೆ. ಹಾಗೆ 4th ಡೌನ್ ಶ್ರೇಯಸ್ ಅಯ್ಯರ್. ಅದರಲ್ಲದೆ ಫಸ್ಟ್ ಮ್ಯಾಚ್ 4th ಡೌನ್ ಗೆ ಶ್ರೇಯಸ್ ಅಯ್ಯರ್ ಅವೈಲೇಬಲ್ ಇರ್ಲಿಲ್ಲ, ಅಲ್ಲಿಗೆ ಶುಭ್ಮನ್ ಗಿಲ್ ಬರ್ಬೇಕಾಯ್ತು. ಆದ್ರೆ ಏನು ವಿರಾಟ್ ಕೊಹ್ಲಿಗೆ ಇಂಜೂರ್ ಆಯ್ತು ಆ ಜಾಗಕ್ಕೆ ಶ್ರೇಯಸ್ ಅಯ್ಯರ್ನ ಆಡ್ಸಿದ್ರು. ಏನಾದ್ರೂ ಫಸ್ಟ್ ಮ್ಯಾಚ್ ಆಡಿದ್ರೆ ಶ್ರೇಯಸ್ ಅಯ್ಯರ್ ಅನ್ಅವೈಲೇಬಲ್ ಆಗ್ತಿದ್ರು. ಏನು ಹೋದ್ ಮ್ಯಾಚ್ ಅಲ್ಲಿ ಶ್ರೇಯಸ್ ಅಯ್ಯರ್ ಇನ್ನಿಂಗ್ಸ್ ಇಂದ ಅದ್ದೂರಿಗೆ ಬಂದಿದ್ದು, ಅದಕ್ಕೋಸ್ಕರ ಅವ್ರನ್ನ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಇಂದ ಡ್ರಾಪ್ ಮಾಡಲ್ಲ. ಏನಾದ್ರೂ ಡ್ರಾಪ್ ಮಾಡಿದ್ರೆ ಜೈಸ್ವಾಲ್ ಅವ್ರನ್ನ ಡ್ರಾಪ್ ಮಾಡಬಹುದು. ಹಾಗೆ ಹರ್ಷಿತ್ ರಾಣನ್ನ ಡ್ರಾಪ್ ಮಾಡಿ ಹರ್ಷದೀಪ್ ಸಿಂಗ್ ನ ತರಬಹುದು. ಒಂದು ಸ್ವಲ್ಪ ಲೆಫ್ಟ್ ಆರ್ಮ್ ಬಾಲರ್ ಇರ್ಲಿ ಅನ್ನೋದು ಕಾರಣ ಒಂದು ಪೇಸರ್ ಮತ್ತೆ ಒಂದು ಟಾಪ್ ಆರ್ಡರ್ ಅಲ್ಲಿ ಚೇಂಜ್ ಮಾಡ್ತಾರೆ. ನೋಡೋಣ ಯಾವ ರೀತಿ ಚೇಂಜಸ್ ನ ಮಾಡ್ತಾರೆ ಅಂತ. ಅದ್ರಲ್ಲದೆ ರೂಮರ್ಸ್ ಗಳು ಬರ್ತಾ ಇತ್ತು KL ರಾಹುಲ್ ನ ಚೇಂಜ್ ಮಾಡ್ತಾರೆ ಅಂತ. ಅದ್ರಲ್ಲದೆ ನಮ್ಮ ಇಂಡಿಯಾಗೆ ಮೇನ್ ವಿಕೆಟ್ ಅಂಡ್ ಕೀಪರ್ ಇರೋದು KL ರಾಹುಲ್. ಅವ್ರನ್ನ ಚೇಂಜಸ್ ನ ಅವ್ರನ್ನೇನಾದ್ರೂ ಕುಣಿಸ್ಬಿಟ್ರೆ ಅಲ್ಲಿ ಕೀಪರ್ ನ ಇನ್ನು ಯಾರನ್ನೂ ಮಾಡಕ್ಕಾಗಲ್ಲ. ಆ ಜಾಗಕ್ಕೆ ರಿಷಬ್ ಪಂತ್ ನ ತರಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಏನಿದೆಯೋ ಅದೇ ಇರುತ್ತೆ. KL ರಾಹುಲ್ ಅವರೇ ಇರ್ತಾರೆ ಆ ಜಾಗದಲ್ಲಿ. ಹಾಗೆ ಅಲ್ಲಿ ಜೈಸ್ವಾಲ್ ಅವ್ರನ್ನ ಕುಣಿಸಿ ಓಪನರ್ ಆಗಿ ಶುಭ್ಮನ್ ಗಿಲ್ ಅವರು ಹೋಗ್ತಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರು 1 ಡೌನ್ ಗೆ ಬರ್ತಾರೆ. ಹಾಗೆ ಇದು ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್. ಯಾವುದೇ ರೀತಿ ಏನು ಚೇಂಜಸ್ ಇರಲ್ಲ, 2 ಚೇಂಜಸ್ ಇರುತ್ತೆ ಅಷ್ಟೇ. ಹಾಗೆ ಇಂಗ್ಲೆಂಡ್ ಟೀಮ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ನ ನೋಡ್ತಾ ಬಂದ್ರೆ ಏನು ಒಂದೇ ಒಂದು ಚೇಂಜಸ್ ನ ಕಾಣಿಸ್ಬೋದು. ಪೇಸರ್ಸ್ ಅಟ್ಯಾಕ್ ಇಂದ ಒಂದು ಚೇಂಜಸ್ ಬರುತ್ತೆ. ಏನು ಮಾಮೂಟ್ ಅವರು
ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ, ಅದಕ್ಕೋಸ್ಕರ ಅವ್ರನ್ನ ಕುಣಿಸಿ ಆ ಜಾಗಕ್ಕೆ ಮಾರ್ಕ್ವುಡ್ ನ ತರೋಂತ ಸಾಧ್ಯತೆಗಳು ಇದೆ. ನಾಳೆ ಇಂಗ್ಲೆಂಡ್ ಅಲ್ಲಿ ಒಂದು ಚೇಂಜಸ್ ಇದ್ದೇ ಇರುತ್ತೆ. ನೋಡೋಣ ಯಾವ ರೀತಿ ನಾಳೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡು ಪ್ಲೇಯಿಂಗ್ 11 ಯಾವ ತರ ಬಿಲ್ಡ್ ಮಾಡ್ತಾರೆ. ಹಾಗೆ ನಾಳೆ ಇಂಪ್ಯಾಕ್ಟ್ ಆಗೋದು ಟಾಸ್, ಅದರಲ್ಲದೆ ಟಾಸ್ ಗೆದ್ದವರು ಬಾಲಿಂಗ್ ನ ಆಯ್ಕೆ ಮಾಡ್ಕೋತಾರೆ. ನಾಳೆ ಕ್ಯೂರಿಯಾಸಿಟಿ ಇಂದ ಇದ್ದೇನೆ. ಅದರಲ್ಲದೆ ನಮ್ಮ ಕಿಂಗ್ ಕೊಹ್ಲಿ ಅವರು ಸಹ ಆಡ್ತಾ ಇದ್ದಾರೆ. ನಾಳೆ ಒಂದು ಶತಕ ಬತ್ತು ಅಂದ್ರೆ ಫ್ಯಾನ್ಸ್ ಗಳೆಲ್ಲ ದಿಲ್ ಖುಷ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಸಹ ವೇಟ್ ಮಾಡ್ತಾ ಇದ್ದೀನಿ. ಅದರಲ್ಲದೆ ಚಾಂಪಿಯನ್ ಟ್ರೋಫಿಗಿಂತ ಮುಂಚೆ ನಮ್ಮ ಕೊಹ್ಲಿ ಅವರು ಫಾರ್ಮ್ ಬತ್ತು ಅಂದ್ರೆ ಅದ್ದೂರಿ. ಹಾಗೆ ನಾಳೆ ರೋಹಿತ್ ಶರ್ಮಾ ಅವರಿಂದನೂ ಸಹ ಒಂದು ಇನ್ನಿಂಗ್ಸ್ ಬತ್ತು ಅಂದ್ರೆ ಅವರ ಫ್ಯಾನ್ಸ್ಗಳು ಸಹ ಒಂದು ಸ್ವಲ್ಪ ಖುಷಿ ಪಡ್ತಾರೆ. ನೋಡೋಣ ಯಾವ ರೀತಿ ನಾಳೆ ಮ್ಯಾಚ್ ನಡೆಯುತ್ತಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.